ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಚಿಕ್ಕಡಿಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಚಿಕ್ಕಡಿಕಾಯಿ ಪಲ್ಯವನ್ನು ದೊಡ್ಡವರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಲ್ಯ ಇದು. ಈ ಪಲ್ಯವನ್ನು ಸಜ್ಜೆ ರೊಟ್ಟಿಯಲ್ಲಿ ಮಾಡಿದ್ದೇನೆ. ಚಿಕ್ಕಡಿಕಾಯಿಯನ್ನು ತುಂಬ ರುಚಿಯಾಗಿ ಬಂದಿದೆ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿಯಲ್ಲಿ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅರ್ಧ kg ಚಿಕ್ಕಡಿಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ನಾರೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದು ಬೌಲಲ್ಲಿ ಹಾಕಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಒಂದು 2 ಟೈಮ್ ವಾಶ್ ಮಾಡಬೇಕು. ಇದನ್ನು 2 ಸರಿ ತೊಳಿಬೇಕು. ನೋಡಿ, ನೀರು ಹಾಕಿ ತೊಳಿತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ ತೊಳಿತಾ ಇದ್ದೀನಿ. ಏನಾದರೂ ಕೆಮಿಕಲ್ ಹಾಕಿದರೆ ಹೋಗುತ್ತೆ ಅಂತ. ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದರಲ್ಲಿ ಚಿಕ್ಕಡಿಕಾಯಿ ಹಾಕಿ ಒಂದು ವಿಸಿಲ್ ಬರೋ ಹಾಗೆ ಇಡ್ತೀನಿ ಕುಕ್ಕರಲ್ಲಿ. ವಾಟರ್ ಹಾಕಿ ಅದು ಮುಳುಗುವಷ್ಟು ಹಾಕಬೇಕು. ವಾಟರ್ ಅಷ್ಟೇ. 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತೀನಿ. ನೋಡಿ, ಒಂದು ವಿಸಿಲ್ ಬಂದರೆ ಸಾಕು, ಬಾಯ್ಲ್ ಆಗಿರುತ್ತೆ ಚಿಕ್ಕಡಿಕಾಯಿ. ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರೋಗೆ ಇಡ್ತೀನಿ. ಈಗ ನೋಡಿ, ಒಂದು ವಿಸಿಲ್ ಬಂದಿದೆ. ಲಿಡ್ನ ಓಪನ್ ಮಾಡ್ತೀನಿ. ಹಾಗೆ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ ಟೊಮೆಟೊ ಹಚ್ಕೊಂಡಿದ್ದೀನಿ. ಚಿಕ್ಕಡಿಕಾಯಿನ ನೀರಿಂದ ಸಪ್ರೇಟ್ ಮಾಡ್ತೀನಿ. ನೀರೆಲ್ಲ ಸಪ್ರೇಟ್ ತೆಗಿಬೇಕದು. ಈ ಥರ ಜರಡಿ ಇರುತ್ತೆಲ್ಲ, ಸ್ಪೂನಿಂದ ತೆಗಿತಾ ಇದ್ದೀನಿ. ನೀರೆಲ್ಲ ಅಲ್ಲೇ ಇರುತ್ತೆ. ಒಂದೇ ವಿಜಿಲ್ ಸಾಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈ ಥರ ತಕ್ಕೋಬೇಕು. ಕಾಯೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸಿಡಿದ ನಂತರ, ಸಾಸಿವೆ ಜೀರಿಗೆ ಸಿಡಿದ ನಂತರ ಹೆಚ್ಕೊಂಡಿರೋದು ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ. ಇವಾಗ 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಷ್ಟು ಬೇಕಷ್ಟು ಹಾಕಿ ಅಷ್ಟೇ. ಆಲ್ರೆಡಿ ಚಿಕ್ಕಡಿಕಾಯಿಗೆ ಹಾಕಿದ್ದೀವಿ ನಾವು. ಈಗ ಟೊಮೊಟೊ ಹಾಕಿ ಬಾಯ್ಲ್ ಮಾಡ್ಕೊಳ್ತೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಬಾಯ್ಲ್ ಆಗಬೇಕಿದು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಒಂಚೂರು ಹಾಕಬೇಕು.
ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇದರಲ್ಲಿ. ನೋಡಿ, ಒಂಚೂರು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು 2-3 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ನೋಡಿ, ಫೈನಲಾಗಿ ಚಿಕ್ಕಡಿಕಾಯಿ ಹಾಕ್ಕೊಳ್ಳೋಣ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ವಲ್ಲ. ಒಂದು 5 ನಿಮಿಷ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮಸಾಲದಲ್ಲೆಲ್ಲ. ಚಿಕ್ಕಡಿಕಾಯಿ ಸ್ವಲ್ಪ ಅದೆಲ್ಲ ಮಸಾಲೆ ಹಿಡಿಯುತ್ತೆ. ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಚಿಕ್ಕಡಿಕಾಯಿ ಹೇಗೆ ಬಂದಿದೆ. ಚಿಕ್ಕಡಿಕಾಯಿ ಪಲ್ಯ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಒಮ್ಮೆ ಟ್ರೈ ಮಾಡಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಚಿಕ್ಕಡಿಕಾಯಿ ಪಲ್ಯ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕಡಿಕಾಯಿ ಪಲ್ಯ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ದೊಡ್ಡವರು. ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಕೀಪ್ ವಾಚಿಂಗ್. ಥ್ಯಾಂಕ್ ಯು.